ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಈ ಬ್ಲಾಗ್ ಏನಂದರೆ ವಾಟ ಈಟಿನ ಡೇ ಬ್ಲಾಗ್ ಮಾಡ್ತಾಯಿದ್ದೀನಿ ನಾನು. ಅಂದರೆ ಇವತ್ತೆಲ್ಲ ನಾನು ಏನು ತಿಂತೀನಿ, ಹೇಗೆ ಫುಡ್ ತಿಂತೀನಿ ಅನ್ನೋದನ್ನು ತೋರಿಸ್ತೀನಿ ನಾನು. ಓಕೆನಾ? ಅಂದರೆ ತುಂಬ ದಿನ ಆಗಿತ್ತು ಈ ಥರ ಬ್ಲಾಗ್ ಮಾಡಿ. ಓಕೆನಾ? ಸೊ ಇವತ್ತು ನಾನು ವಾಟ ಈಟಿನ ಡೇ ಅನ್ನೋ ಬ್ಲಾಗ್ ಮಾಡ್ತಾಯಿದ್ದೀನಿ. ಓಕೆನಾ? ನನಗೂ ತಿಂತೀನಿ ಅನ್ನೋದನ್ನು. ಓಕೆನಾ? ಅಂದರೆ ನೋಡೋಣ, ನಾನು ಎಲ್ಲ ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ ಇವತ್ತೇನು ತಿನ್ನಬೇಕು ಅಂತ. ಓಕೆನಾ? ನಿಮಗೂ ತೋರಿಸ್ತೀನಿ ನಾನು ಏನೇನು ತಿಂತೀನಿ, ಅದೆಲ್ಲ ನಿಮಗೂ ತೋರಿಸ್ತೀನಿ. ಓಕೆನಾ? ನೋಡಿ, ಮಾರ್ನಿಂಗ್ ಎದ್ದು ಈ ಕಡೆ ಬಂದುಬಿಟ್ಟು ರೈಸ್ಗೆ ಇಟ್ಟಿದ್ದೀನಿ. ಬಾಕ್ಸ್ಗೆಲ್ಲನೂ ಮಾಡಬೇಕಲ್ವ ಮಗನಿಗೆ, ಮತ್ತು ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಾರೆ. ಹಾಗಾಗಿ ಇದು ರೈಸ್ಗೆ. ಇದು ಬಂದುಬಿಟ್ಟು ಬೇಳೆ ಇಟ್ಟಿದ್ದೀನಿ, ಬೇಳೆ ಮತ್ತು ಟೊಮೊಟೊ ಇಟ್ಟಿದ್ದೀನಿ, ಬೇಯಬೇಕು ಚೆನ್ನಾಗಿ. ನೋಡ್ರಿ, ಇಲ್ಲಿ ಸೊಪ್ಪು ಈಗ ತಾನೇ ತೊಳ್ಕೊಂಬಂದೆ, ಅದನ್ನು ಅದು ಇಟ್ಟಿದ್ದೀನಿ. ಈ ಕಡೆ ಕೊತ್ತಂಬರಿ ಸೊಪ್ಪು. ಏನಕ್ಕೆ ಅಂದರೆ ಈಗ ಇದು ಸಾಂಬಾರು ಮಾಡ್ತೀನಲ್ವ, ಈಗ ನನ್ನ ಮಗನಿಗೆ ಚಿತ್ರಾನ್ನ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆನಾ? ನೋಡಿರಿ, ಸಿಂಕಲ್ಲಿ ಇನ್ನೂ ಏನೂ ಪಾತ್ರೆ ಬಿದ್ದಿಲ್ಲ, ಯಾಕೆಂದರೆ ಇನ್ನು ಇವೆಲ್ಲ ಎತ್ತಿಟ್ಬಿಟ್ಟು ಅಡುಗೆ ಆದಮೇಲೆ ಅಲ್ವಾ ಪಾತ್ರೆ ಬೀಳೋದು. ಹಾಗಾಗಿ ನೋಡಿರಿ, ನೈಟು ಮುದ್ದೆ ಮಿಕ್ಕಿದೆ, ಮತ್ತು ಮೀನು ಸಾರು ಸ್ವಲ್ಪ ಇದೆ, ರೈಸ್ ಇದೆ, ಅದೆಲ್ಲ ಹಾಕ್ಬಿಟ್ಟು ಡಾಗ್ಸ್ಗೆ ಇಟ್ಬಿಡ್ತೀನಿ. ಇವಾಗ ನೋಡಿರಿ, ಇದು ಬಂದುಬಿಟ್ಟು ಸೋಂಪು, ಜೀರಿಗೆ, ಇವೆಲ್ಲನೂ ಮತ್ತು ಚಕ್ಕೆ ಇವೆಲ್ಲನೂ ನಾನು ನೈಟೇ ಸೋಪ್ ಮಾಡಿ ಇಟ್ಟಿದ್ದೆ. ಈಗ ಕುಡಿಯೋಣ ಅಂದ್ಬಿಟ್ಟು. ನೋಡಿರಿ, ಇವಾಗ ಒಂದು ವಿಸಿಲ್ ಬರ್ತಿದೆ. ಬೇಳೆ ಬೇಯಕ್ಕಿಟ್ಟಿದ್ನಲ್ಲ, ಈಗ ವಿಸಿಲ್ ಬರ್ತಿದೆ. ಓಕೆನಾ? ಇದನ್ನು ಬಿಸಿ ಮಾಡಿಕೊಂಡು ಕುಡಿಬೇಕು ನಾನು. ಆಮೇಲೆ ತೋರಿಸ್ತೀನಿ ಇದನ್ನು. ಓಕೆನಾ? ಇಷ್ಟು ಕೆಲಸ ಇದೆ ಫ್ರೆಂಡ್ಸ್ ಮಾರ್ನಿಂಗ್ ನಂದು. ಓಕೆನಾ? ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ನನ್ನ ಮಗನಿಗೆ ಚಿತ್ರಾನ್ನ ಬಾಕ್ಸ್ಗೆ, ಇವಾಗ ತಿನ್ನೋಕ್ಕೆ ಚಿತ್ರಾನ್ನ, ಡ್ರ್ಯಾಗನ್ ಫ್ರೂಟ್ ಬಾಕ್ಸ್ಗೆ, ನೀರು ಬಾಟಲ್ ಒಂದು. ಫ್ರೆಂಡ್ಸ್, ಈರುಳ್ಳಿ ಹಾಕಿರಲ್ಲ ಫ್ರೆಂಡ್ಸ್, ಅಕ್ಕ ನಾನು ತಿನ್ನಲ್ಲ ಫ್ರೆಂಡ್ಸ್ ಈರುಳ್ಳಿ ಹಾಕಿದರೆ. ನೋಡ್ರಿ, ಇಷ್ಟೊಂದು ಬಾಕ್ಸ್ಗೆ ಅವನು ಇವತ್ತು. ಐ ಹೇಟ್ ಈರುಳ್ಳಿ ಫ್ರೆಂಡ್ಸ್. ಓ, ಹಸು ಮಾತ್ರ ಚೆನ್ನಾಗಿ ತಿಂತಾನೆ ಬಿಡಿ ಫ್ರೆಂಡ್ಸ್. ಹಸು ತಿಂತೀನಿ. ಸಾಂಬಾರಲ್ಲಿ ಹಾಕಿದ್ರೆ ತಿನ್ನಲ್ಲ, ವಿಚಿತ್ರ ಎಲ್ಲ. ಇದೆಲ್ಲ ಬಾಕ್ಸ್ಗೆ ಇಡ್ತಾ ಇದ್ದೀನಿ. ವಾಟರ್ ಬಾಟಲ್ ದೊಡ್ಡದೇ ಇರಲಿ ಅಂತ ತಗೊಂಡಿದ್ದೀನಿ. ವಾಟರ್ ಬಾಟಲು ಇರಬೇಕು ಅಂದರೆ ಒಂದು ಸ್ಪೂನ್. ಫ್ರೆಂಡ್ಸ್, ವೆಯ್ಟ್ ಲಾಸ್ ಡ್ರಿಂಕು ನಾನು ಡೈಲಿ ಮಿಸ್ ಮಾಡದೆ ಕುಡಿತೀನಿ. ಆವತ್ತು ತುಂಬ ಬಿಸಿ ಆಗಿತ್ತು, ಕುಡಿಯೋಕ್ಕಾಗಿಲ್ಲ. ಮತ್ತು ಹಾಗೇ ಕೆಳಗಡೆ ಇಟ್ಟು ಸ್ವಲ್ಪ ಹೊತ್ತು ತಣ್ಣಕ್ಕಾದಮೇಲೆ ಮತ್ತೆ ಕುಡಿದೆ ಫ್ರೆಂಡ್ಸ್ ನಾನು. ಫ್ರೆಂಡ್ಸ್, ಮಾರ್ನಿಂಗು ನಾನು ಡ್ರ್ಯಾಗನ್ ಫ್ರೂಟ್ ತಿಂತಾಯಿದ್ದೀನಿ. ಅಂದರೆ ತಂದಿದ್ರು, ಅಂದರೆ ಮನೆಯಲ್ಲಿ ತಂದಿದ್ರು. ಸೊ ಹಾಗಾಗಿ ಡ್ರ್ಯಾಗನ್ ಫ್ರೂಟ್ ತಿಂತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಎಲ್ಲನೂ. ಸೊ ಹಾಗಾಗಿ ತುಂಬ ಚೆನ್ನಾಗಿದೆ ಟೇಸ್ಟು. ಈಗ ಡ್ರ್ಯಾಗನ್ ಫ್ರೂಟ್ ತಿಂದ್ಬಿಟ್ಟು ನೆಕ್ಸ್ಟ್ ಕೆಲಸಗಳಿದೆ, ಅವೆಲ್ಲ ಮಾಡ್ಕೊತೀನಿ ಫ್ರೆಂಡ್ಸ್. ಓಕೆನಾ? ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಂದು ಇವತ್ತು, ಡ್ರ್ಯಾಗನ್ ಫ್ರೂಟ್. ಓಕೆನಾ ಫ್ರೆಂಡ್ಸ್? ಇವಾಗ 12 ಆಗಿದೆ. ನಾನಿವಾಗ ಗ್ರೀನ್ ಟೀ ಕುಡಿತಾ ಇದ್ದೀನಿ. ಅಂದರೆ ನನಗೊಂದು ಅಭ್ಯಾಸ ಗ್ರೀನ್ ಟೀ ಕುಡಿಬೇಕು ಅಂತ. ಸೊ ಹಾಗಾಗಿ ನಾನಿವಾಗ 12 ಆಗಿದೆ, ಇವಾಗ ಗ್ರೀನ್ ಟೀ ಕುಡಿತಾ ಇದ್ದೀನಿ. ಎಲ್ಲ ಕೆಲಸ ಮುಗೀತು, ಎಲ್ಲ ಕೆಲಸ ಮಾಡಿಬಿಟ್ಟೆ, ಸ್ನಾನ ಮಾಡ್ಕೊಂಡು ಬಂದೆ. ಸೊ ಇನ್ನು ಇವಾಗ ಗ್ರೀನ್ ಟೀ ಕುಡಿದ್ಬಿಟ್ಟು, ಊಟಿ ಆ್ಯಪಲ್ ಅಂತಾರೆ ಇದನ್ನು ನಮ್ಮ ಕಡೆ. ಸೊ ಊಟಿ ಆ್ಯಪಲ್ ತಿಂತಾಯಿದ್ದೀನಿ. ಅಂದರೆ ಮಾರ್ನಿಂಗಿಂದ ಇದು ಡ್ರ್ಯಾಗನ್ ಫ್ರೂಟ್ ಅಷ್ಟೇ ಅಲ್ವಾ ತಿಂದಿದ್ದು. ಸೊ ನನಗೆ ಊಟಿ ಆ್ಯಪಲ್ ತಿನ್ನಬೇಕು ಅನಿಸ್ತು. ಸೊ ಊಟಿ ಆ್ಯಪಲ್ ತಿಂತಾಯಿದ್ದೀನಿ. ಓಕೆನಾ? ಊಟಿ ಆ್ಯಪಲ್ ತಿಂದ್ಬಿಟ್ಟು ಮತ್ತೆ ಗ್ರೀನ್ ಟೀ ಕುಡಿಯೋದು. ಓಕೆನಾ? ಮತ್ತೆ ಸಿಗ್ತೀನಿ. ನನಗೆ ತುಂಬ ಇಷ್ಟ ಊಟಿ ಆ್ಯಪಲ್ ಅಂದರೆ.
ನಮ್ಮ ಹಸ್ಬೆಂಡ್ಗೆ ಇಷ್ಟ ಇಲ್ವಂತೆ. ಇದೇನೋ ಒಂಥರ ಸ್ಮೆಲ್ಲು, ಇಷ್ಟನೇ ಆಗಲ್ಲ ಅಂದ್ಬಿಟ್ಟು ನಮಗೂ ತಂದು ಕೊಡಲ್ಲ. ನಾನು ನೆನ್ನೆ ಚಿಕ್ಕಬಳ್ಳಾಪುರ ಹೋಗಿದ್ದೆಲ್ಲ, ಅವಾಗ ತೊಗೊಂಡು ಬಂದಿದ್ದೆ ನನಗೆ ಇಷ್ಟ ಅಂದ್ಬಿಟ್ಟು. 4 kg 50 ರೂಪೀಸ್ ತಗೊಂಡಿದ್ದಾರೆ ಫ್ರೆಂಡ್ಸ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೋಡ್ರಿ, ಇವಾಗ ಮಧ್ಯಾಹ್ನ 12 ಗಂಟೆಲೆಲ್ಲ ನಾನು ವಿಡಿಯೋ ಮಾಡಿದ್ದು. ಸೊ ಆವಾಗ ನಾನು ಏನು ಗ್ರೀನ್ ಟೀ 1 ಗ್ಲಾಸು ಮತ್ತು ಇನ್ನೊಂದು 3 ಬಂದುಬಿಟ್ಟು ಊಟಿ ಆ್ಯಪಲ್ ತಿಂದಿದ್ದೆ ಅಷ್ಟೇ, ಇನ್ನೇನು ತಿಂದಿರಲಿಲ್ಲ. ಈಗ ಈಗಲೇ ನಾನು ಮನೆಗೆ ಬಂದು ಸ್ವಲ್ಪ ತಿರುಪತಿ ಲಡ್ಡು ಇತ್ತು, ಅದನ್ನು ತಿಂದೆ. ಯಾಕೆ ವೇಸ್ಟ್ ಮಾಡಬಾರ್ದು, ಪ್ರಸಾದ ಅಲ್ವಾ ಅಂದ್ಬಿಟ್ಟು ತಿಂದೆ. ಮತ್ತು ಇವಾಗ ಬಂದುಬಿಟ್ಟು ಸ್ವಲ್ಪ ಕಾಫಿ ಮತ್ತು ಒಂದು ಫ್ರೂಟ್ ತಗೊಂಡಿದ್ದೀನಿ. ಓಕೆನಾ. ಇವಾಗ ಟೈಮ್ ಬಂದುಬಿಟ್ಟು 4:15 ಆಗಿದೆ. ಇವಾಗ ತಿಂತಾಯಿದ್ದೀನಿ ನಾನು. ಇದೊಂದು ಫ್ರೂಟು, ಅದೇ ಗವಾ ಫ್ರೂಟು ಮತ್ತು ಕಾಫಿ 1 ಗ್ಲಾಸು ಅಷ್ಟೇ ನಂದು. ಮಾರ್ನಿಂಗ್ ಬಂದುಬಿಟ್ಟು ಡ್ರ್ಯಾಗನ್ ಫ್ರೂಟು, ಮತ್ತು ಬಂದುಬಿಟ್ಟು 1-2 ಬಂದುಬಿಟ್ಟು ಖರ್ಜೂರ ತಿಂದೆ. ಮತ್ತು ನಿಮಗೆ ತೋರಿಸಿಲ್ಲ ನಾನು ಊಟಿ ಆ್ಯಪಲ್ಲು. ಮತ್ತು ಬಂದುಬಿಟ್ಟು ಸ್ವಲ್ಪ ಇತ್ತು ತಿರುಪತಿ ಲಡ್ಡು, ಅದು ತಿಂದೆ. ಮತ್ತು ಇವಾಗ ನೋಡಿರಿ ಗವಾ ಫ್ರೂಟ್, ಸ್ವಲ್ಪ ಕಾಫಿ. ಇಷ್ಟೇ ಮಾರ್ನಿಂಗಿಂದ ನಾನು ತಿಂದಿರೋದು. ಓಕೆನಾ. ಇದನ್ನು ಬಿಟ್ಟರೆ ನಾನು ಇನ್ನೇನು ತಿಂದಿಲ್ಲ. ಓಕೆನಾ ಫ್ರೆಂಡ್ಸ್. ನೈಟ್ಗೆ ಇನ್ನೇನು ಮಾಡಬೇಕೋ ನೋಡಬೇಕು. ನೈಟ್ಗೆ ಇನ್ನೂ ಆಲೋಚನೆ ಮಾಡಿಲ್ಲ, ನೋಡಿ ಆಮೇಲೆ ವಿಡಿಯೋ ಮಾಡ್ತೀನಿ, ಏನು ತಿಂತೀನಿ ಏನು ಅಂತ. ಓಕೆನಾ. ನೈಟ್ಗೆ ನಾನು ಇನ್ನೇನು ಆಲೋಚನೆ ಮಾಡಲಿಲ್ಲ. ಒಂದು ಡ್ರ್ಯಾಗನ್ ಫ್ರೂಟು ಮತ್ತು ಒಂದು ಗವಾ ಫ್ರೂಟು ಇಷ್ಟು ತಿಂದೆ ನಾನು ಅಷ್ಟೇ. ನನ್ನ ನೈಟ್ ಡಿನ್ನರ್ ಮುಗಿಸ್ಕೊಂಡೆ ಇಲ್ಲಿಗೆ. ಓಕೆನಾ ಫ್ರೆಂಡ್ಸ್. ವಾಟ 18 ಕಂಪ್ಲೀಟ್ ಆಯಿತು. ಓಕೆನಾ. ಎಲ್ಲ ತೋರಿಸಿದ್ದೀನಿ ಅಲ್ವಾ ನಾನು ಇವತ್ತು ಏನೇನು ತಿಂದೆ, ಹೇಗೆಲ್ಲ ಇತ್ತು ಅವೆಲ್ಲನೂ. ಓಕೆನಾ. ಇನ್ನು ಎಲ್ಲ ಕೆಲಸ ಮಾಡಿಲ್ಲ ಫ್ರೆಂಡ್ಸ್. ಇನ್ನು ಪಾತ್ರೆ ತೊಳೆದಿಲ್ಲ, ಏನೂ ಇಲ್ಲ. ಮಾರ್ನಿಂಗ್ ಮಾಡೋಣ ಅಂತ. ಓಕೆನಾ. ಇನ್ನು ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾನು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್, ಗುಡ್ ನೈಟ್, ಬಾಯ್.